ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಬುರುಡೆ ಪ್ರಕರಣದಲ್ಲಿ ಸೌಜನ್ಯ ಮಾವ ವಿಠಲ್ ಗೌಡಗೆ ಎಸ್ಐಟಿ ವಿಚಾರಣೆ. ಬಂಗ್ಲೆಗುಡ್ಡದಲ್ಲಿ ಮಹಜರು ಬೆನ್ನಲ್ಲೇ ವಿಠಲ್ ಗೌಡನ ವಿಡಿಯೋ ಸಂಚಲನ. ಮಹಜರು ವೇಳೆ ಹೆಣಗಳ ರಾಶಿ ಸಿಕ್ಕಿದೆ ಅಂತ ಹೊಸ ಬಾಂಬ್. ಚಿನ್ನಯ್ಯ ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ, ಡೌಟೇ ಇಲ್ಲ. ಮಧ್ಯರಾತ್ರಿ ಕರೆದು ತನಿಖೆಗೆ ಬಂದು ಮೃತದೇಹವನ್ನ ತೋರಿಸ್ತೇನೆ. ಮತ್ತೊಂದು ಟ್ವಿಸ್ಟ್ ಕೊಟ್ಟ ಬುರುಡೆ ಗ್ಯಾಂಗ್ನ ವಿಠಲ್ ಗೌಡ. ಬುರುಡೆ ತನಿಖೆ ನಡುವೆ ವೀರೇಂದ್ರ ಹೆಗ್ಗಡೆ ಭೇಟಿಯಾದ ಪೇಜಾವರ ಶ್ರೀಗಳು. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಡೆದ ಷಡ್ಯಂತ್ರಗಳ ಕುರಿತು ಚರ್ಚೆ. ಪ್ರಸ್ತುತ ವಿದ್ಯಮಾನಗಳ ಕುರಿತು ವಿಶ್ವಪ್ರಸನ್ನ ತೀರ್ಥರಿಂದ ಮಾತುಕತೆ. ಮದ್ದೂರಿನ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ. ಸ್ಥಳದಲ್ಲೂ ತೋರಿಸದೆ ಮಂಡ್ಯದ ಅಡಿಷನಲ್ ಎಸ್ಪಿ ತಿಮ್ಮಯ್ಯ ವರ್ಗಾವಣೆ. ತಿಮ್ಮಯ್ಯ ಜಾಗಕ್ಕೆ ಎಎಸ್ಪಿ ಆಗಿ ನವೀನ್ ಕುಮಾರ್ ವರ್ಗ. ಎಬಿವಿಪಿ ವಿದ್ಯಾರ್ಥಿಗಳ ಕಾರ್ಯಕ್ಕೆ ಬೆನ್ನು ತಟ್ಟಿ ಗೃಹ ಸಚಿವರು ಪ್ರೋತ್ಸಾಹಿಸಿದ್ದಾರೆ. ತುಮಕೂರಿನ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲಿ ರಥಯಾತ್ರೆಗೆ ಪುಷ್ಪಾರ್ಚನೆ ಮಾಡಿದ್ದಾರೆ. ಗೃಹ ಸಚಿವರ ನಡೆಯನ್ನ ರಾಜಕೀಯಗೊಳಿಸುವುದು ಸರಿಯಲ್ಲ ಅಂದ ಎಬಿವಿಪಿ. ಸಾಹಸ ಸಿಂಹ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನಟ ರಮೇಶ್ ಅರವಿಂದ್ ಸಂತಸ. ಅಭಿಮಾನಿಗಳು ಕುಟುಂಬದವರ ಮನವಿಗೆ ಸರ್ಕಾರ ಪುರಸ್ಕರಿಸಿದೆ. ಇದು ಚಂದನವನ ಹಾಗೂ ಅಭಿಮಾನಿಗಳಿಗೆ ಖುಷಿ ಸುದ್ದಿ ಎಂದ ರಮೇಶ್. ವಿಜಯಪುರದಲ್ಲಿ ಭಾರೀ ಮಳೆ ಹಿನ್ನೆಲೆ ತುಂಬಿ ಹರಿದ ತಾಳುಕೋಟೆಯ ಡೋಣಿ ನದಿ. ಬಿಜ್ಜಳ ಹೆದ್ದಾರಿಯ ಕೆಳ ಸೇತುವೆ ಮೇಲೆ ನೀರು ಹರಿದು ಸಂಪರ್ಕ ಕಡಿತ. ಜೀವ ಭಯದಲ್ಲೇ ಬೈಕ್, ಟ್ರ್ಯಾಕ್ಟರ್, ಬಸ್ಗಳ ಸಂಚಾರ. ಕಲಬುರಗಿಯಲ್ಲೂ ಅಬ್ಬರಿಸಿದ ಮಳೆಗೆ ಕೊಳ್ಳೂರು ನಾಗ ಇದಲಾಯಿ ಗ್ರಾಮಸ್ಥರಿಗೆ ಜಲ ಸಂಕಟ. ಮನೆಗಳಿಗೆ ನೀರು ನುಗ್ಗಿ ಧಾನ್ಯ, ಗೃಹೋಪಯೋಗಿ ವಸ್ತುಗಳು ನೀರು ಪಾಲು. ಕಲಬುರಗಿ ನಗರದ ಮೃಗಾಲಯ ಜಲಾವೃತವಾಗಿ ಪ್ರಾಣಿ ಪಕ್ಷಿಗಳಿಗೂ ಎಫೆಕ್ಟ್. ಮಲೆನಾಡು ಭಾಗದಲ್ಲಿ ಹೆಚ್ಚಾದ ಕಾಡಾನೆಗಳ ಉಪಟಳ. ನರಸಿಂಹರಾಜಪುರ ತಾಲೂಕಿನ ತಲ್ಲೂರಿನಲ್ಲಿ ಕೃಷಿ ಭೂಮಿಗಳ ಮೇಲೆ ಕಾಡಾನೆಗಳ ನಿರಂತರ ದಾಳಿ. ಮನೆಯಿಂದ ಹೊರಬರಲು ಹಿಂದೇಟು ಹಾಕ್ತಿರುವಂತಹ ಜನ. ದೇಶವನ್ನ ಖಿಲಾಫತ್ ಮಾಡಲು ಹೊಂಚು ಹಾಕಿದ್ದ 5 ಉಗ್ರರ ಸೆರೆ. ಪಾಕಿಸ್ತಾನದ ಸೂಚನೆಯಂತೆ ಇಸ್ಲಾಮಿಕ್ ಸಾಮ್ರಾಜ್ಯ ಸ್ಥಾಪನೆಗೆ ಸಂಚು ಹೂಡಿದ್ದವರ ಬಂಧನ. 6 ತಿಂಗಳಿನಿಂದ ಹದ್ದಿನ ಕಣ್ಣಿಟ್ಟು ದೆಹಲಿ ಪೊಲೀಸರಿಂದ ಭರ್ಜರಿ ಬೇಟೆ. ಜನಾಂಗೀಯ ಸಂಘರ್ಷದಲ್ಲಿ ಬೆಂದಿರುವಂತಹ ಮಣಿಪುರಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸುಮಾರು 8,500 ಕೋಟಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಚಾಲನೆ. ಇಂಪಾಲದ ಕೋಟೆಯಲ್ಲಿ ಜನರನ್ನುದ್ದೇಶಿಸಿ ಭಾಷಣ ಮಾಡಲಿರುವ ನಮೋ. ಭಾರತ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಬೇಕು ಅಂತ ಮತ್ತೆ ಅಮೆರಿಕ ಬೆದರಿಕೆ. ತೈಲ ಖರೀದಿ ನಿಲ್ಲಿಸದಿದ್ರೆ ಮಾತ್ರವೇ ಹೆಚ್ಚಿನ ಸುಂಕ ಮತ್ತು ವ್ಯಾಪಾರದ ಒಪ್ಪಂದದ ಬಗ್ಗೆ ಮಾತುಕತೆ, ಇಲ್ಲದಿದ್ರೆ ಯಾವುದೇ ಚರ್ಚೆ ಇಲ್ಲ ಅಂತ ಅಮೆರಿಕ ವಾಣಿಜ್ಯ ಕಾರ್ಯದರ್ಶಿ ಲುಟ್ನಿಕ್ ಗೊಡ್ಡು ಬೆದರಿಕೆ. ನೇಪಾಳದಲ್ಲಿ ಜಂಜಿ ಆಕ್ರೋಶ ಶಾಂತವಾದರೂ ದಂಗೆಗೆ ಹೊಸ ತಿರುವು. ಮಧ್ಯಂತರ ಪ್ರಧಾನಿ ಆಯ್ಕೆಯ ಬಗ್ಗೆ ಸುಶೀಲಾ ಕರ್ಕಿ ಪರ ಹೋರಾಟಗಾರರಲ್ಲೇ ಬಿರುಕು. ಕರ್ಕಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ಭಿನ್ನಮತ. ನೇಪಾಳ ಪ್ರಧಾನಿ ರೇಸ್ನಲ್ಲಿ ವಿದ್ಯುತ್ ಪ್ರಾಧಿಕಾರದ ಮಾಜಿ ಸಿಇಒ ಹೆಸರು ಕುಲ್ಮನ್ ಸಿಂಘಿಯನ್ನ ಮಧ್ಯಂತರ ಪ್ರಧಾನಿ ಹುದ್ದೆಗೆ ಸೂಚಿಸಿದ ಪ್ರತಿಭಟನಾಕಾರರ ಒಂದು ತಂಡ. ಲೋಡ್ ಶೆಡ್ಡಿಂಗ್ ಸಮಸ್ಯೆಗೆ ಅಂತ್ಯ ಹಾಡಿದ್ದ ನಾಯಕನಿಗೆ ಪಟ್ಟ ಕಟ್ಟಲು ಕೆಲವರ ಒಲವು. ನೇಪಾಳ ದೇಶಾದ್ಯಂತ 13,000ಕ್ಕೂ ಹೆಚ್ಚು ಕೈದಿಗಳು ಪರಾರಿ. ಗಲಭೆ ನಡುವೆ ತಪ್ಪಿಸಿಕೊಂಡರೂ ವಾಪಸ್ಸಾಗಿ ಅಚ್ಚರಿ. ಹೊಸ ಸರ್ಕಾರ ಬಂದು ಮತ್ತೆ ಬಂಧಿಸಿದ್ರೆ ಹೆಚ್ಚಿನ ಶಿಕ್ಷೆ ಸಿಗುವಂತಹ ಭಯಕ್ಕೆ ಜೈಲಿಗೆ ವಾಪಸ್. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳದೆ ಕೇಳದೆ ವಿದೇಶ ಪ್ರವಾಸ. ಸೂಕ್ತ ಮಾಹಿತಿ ನೀಡದೆ ಭದ್ರತಾ ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಸಿಆರ್ಪಿಎಫ್ ದೂರು.
ಸೋನಿಯಾ ಗಾಂಧಿ ಅಕ್ರಮ ಮತದಾರ ಪ್ರಕರಣ ಸಂಬಂಧ ಕಾಂಗ್ರೆಸ್ ನಾಯಕಿ ವಿರುದ್ಧ ಅರ್ಜಿ ಕೋರ್ಟ್ನಲ್ಲಿ ರದ್ದು, ಅರ್ಜಿಯಲ್ಲಿ ಹುರುಳಿಲ್ಲ ಅಂತ ದೆಹಲಿ ನ್ಯಾಯಾಲಯದಿಂದ ವಜಾ. ನಿಮ್ಮ ಕಾರ್ಯಕ್ರಮದಲ್ಲಿ ಮುಂಬೈಗೆ ಬಾಂಬೆ ಅಥವಾ ಬೊಂಬೈ ಅನ್ನಬೇಡಿ, ಇಲ್ಲದಿದ್ದರೆ ಹೋರಾಟ ಮಾಡುವುದಾಗಿ ಎಂಎನ್ಎಸ್ ಎಚ್ಚರಿಕೆ. ಕಾಮಿಡಿಯನ್ ಕಪಿಲ್ ಶರ್ಮಾಗೆ ನಾಯಕಿ ಅಮೇಯಾ ಖೋಫ್ಕರ್ ಧಮಕಿ. ಸಚಿನ್ ತೆಂಡೂಲ್ಕರ್ ಬಿಸಿಸಿಐನ ಮುಂದಿನ ಅಧ್ಯಕ್ಷರಾಗ್ತಾರೆ ಅನ್ನುವಂತಹ ಚರ್ಚೆ, ಆದರೆ ಅಧ್ಯಕ್ಷ ಸ್ಪರ್ಧೆಯಲ್ಲಿಲ್ಲ ಅಂತ ತೆಂಡೂಲ್ಕರ್ ನಿರ್ವಹಣಾ ಸಂಸ್ಥೆ ಸ್ಪಷ್ಟನೆ. ಸೆಪ್ಟೆಂಬರ್ 28ರ ವಾರ್ಷಿಕ ಸಭೆಯಲ್ಲಿ ಚುನಾವಣೆ ನಡೆಯಲಿರುವ ಬಿಸಿಸಿಐ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.